ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ BY ವಿಜಯೇಂದ್ರ ಇವತ್ತು ಹಾಜರಾಗಬೇಕಿತ್ತು. ಆದರೆ ವಿಜಯೇಂದ್ರ ಗೈರಾಗಿದ್ರು. ರಾಜನಹಳ್ಳಿಯ ಪ್ರವಾಸವನ್ನ ದಿಢೀರ್ ಮೊಟಕುಗೊಳಿಸಿದ್ರು ವಿಜಯೇಂದ್ರ. ವಾಲ್ಮೀಕಿ ಜಾತ್ರಾ ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರಿಗೆ ಆಹ್ವಾನ ಇತ್ತು. ವಿಜಯೇಂದ್ರ ಅವರು ಹೊರಟಿದ್ರು, ಆದರೂ ಕೂಡ ದಿಢೀರ್ ಮೊಟಕುಗೊಳಿಸಿದ್ದಾರೆ. ದಾವಣಗೆರೆಯ ರಾಜನಹಳ್ಳಿ ಮಠದಲ್ಲಿ ವಾಲ್ಮೀಕಿ ಜಾತ್ರೆ ಇವತ್ತು ನಡೀತಾ ಇದೆ. ಬೆಂಗಳೂರಿನಿಂದ ಆಲ್ಮೋಸ್ಟ್ ನೆಲಮಂಗಲದವರೆಗೆ ಹೋಗಿದ್ರು, ಆದರೆ ಏಕಾಏಕಿ ಅಲ್ಲಿಂದ ವಾಪಸ್ ಹೊರಟಿದ್ದಾರೆ. ಯಾಕಂದ್ರೆ ಜಾತ್ರೆಯಲ್ಲಿ ರೆಬೆಲ್ಸ್ ನಾಯಕರುಗಳು ಹಾಜರಾಗಿದ್ದಾರೆ ಅಂತ. ಯತ್ನಾಳ್ ಮತ್ತು ತಂಡ ಈ ಜಾತ್ರೆಯಲ್ಲಿ ಇದೆ ಅನ್ನುವ ಮಾಹಿತಿಯನ್ನ ಪಡೆದು ಒಂದು ವೇಳೆ ವಿಜಯೇಂದ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಿದ್ರೆ ಆ ಕಾರ್ಯಕ್ರಮದಲ್ಲಿ ಭಿನ್ನರನ್ನ ಒಂದೇ ವೇದಿಕೆಯಲ್ಲಿ ಕೂಡ್ಕೋಬೇಕಿತ್ತು, ಅಥವಾ ಅವರಿಬ್ಬರು ಒಂದೇ ವೇದಿಕೆ ಹಂಚಿಕೋಬೇಕಿತ್ತು. ಅವರಿದ್ದಾರೆ ಅನ್ನೋ ವಿಚಾರ ತಿಳಿತಾ ಇದ್ದ ಹಾಗೆ ಕಾರ್ಯಕ್ರಮಕ್ಕೆ ಹೊರಟಿದ್ದ ವಿಜಯೇಂದ್ರ ವಾಪಸ್ ಆಗಿದ್ದಾರೆ. ನೆಲಮಂಗಲದವರೆಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ದಿಢೀರ್ ಮೊಟಕುಗೊಳಿಸಿದ್ದಾರೆ. ರೂಪೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಹೊರಟರು, ನೆಲಮಂಗಲದವರೆಗೂ ಹೋದ್ರು, ಆಮೇಲೆ ಏಕಾಏಕಿ ವಾಪಸ್ ಆದ್ರು. ಏನು ಹೇಳಿದ್ರು, ಯಾಕೆ ಸರ್ ವಾಪಸ್ ಆದ್ರಿ ಅಂತಂದ್ರೆ? ಪ್ರಣೋತ್, ವಿಜಯೇಂದ್ರ ಯಾಕಂತ ಹೇಳಿದ್ರೆ ಇವತ್ತು ರಾಜನಹಳ್ಳಿಯಲ್ಲಿ ಜಾತ್ರೆ ಇದೆ. ಎಲ್ಲ ರಾಜಕೀಯ ನಾಯಕರು ಕೂಡ ಅಲ್ಲಿ ರಾಜನಹಳ್ಳಿಯ ವಾಲ್ಮೀಕಿ ಮಹರ್ಷಿಯ ಜಾತ್ರೆಯಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಹೀಗಾಗಿ ದಾವಣಗೆರೆ ಜಿಲ್ಲೆಯ ಈ ಒಂದು ಯಾತ್ರೆಯಲ್ಲಿ ಸಾಕಷ್ಟು ಜನ ಬಿಜೆಪಿ ನಾಯಕರು ಕೂಡ ಬಂದಿದ್ರು. ಅದರಲ್ಲಿ ರೆಬೆಲ್ಸ್ ಟೀಮ್ ಕೂಡ ಬಂದಿದ್ರು. ಹೀಗಾಗಿ ಇಲ್ಲಿ ಮೊದಲೇ ಶೆಡ್ಯೂಲ್ ಫಿಕ್ಸ್ ಆಗಿತ್ತು. ಹೀಗಾಗಿ ಹೋಗಬೇಕು ಅಂತ ಹೇಳಿ ರಸ್ತೆ ಮೂಲಕವಾಗಿ ವಿಜಯೇಂದ್ರ ಬೆಳಗ್ಗೆನೆ ಹೊರಟಿದ್ರು. ಆದರೆ ದಾರಿ ಮಧ್ಯೆ ಹೋಗ್ತಿರ್ಬೇಕಾದ್ರೆ ನೆಲಮಂಗಲ ಬಳಿ ಹೋಗ್ತಿರ್ಬೇಕಾದ್ರೆ ಒಂದು ಮಾಹಿತಿ ಬರುತ್ತೆ, ಅಲ್ಲಿ ರೆಬೆಲ್ಸ್ ಟೀಮ್ ಇದೆ ಅಂತೇಳಿ. ರೆಬೆಲ್ಸ್ ಟೀಮ್ ನಡುವೆ ಇದ್ದಾಗಲೂ ಕೂಡ ವೇದಿಕೆ ಹಂಚಿಕೊಂಡ್ರೆ ಒಂದು ಇವ್ರಿಗೂ ಮುಜುಗರ, ಅವ್ರಿಗೂ ಮುಜುಗರ. ಹೀಗಾಗಿ ಆ ಒಂದು ಜಾತ್ರೆಗೆ ಹೋಗದೆ ಇರಲಿಕ್ಕೆ ಈಗ ವಿಜಯೇಂದ್ರ ನಿರ್ಧರಿಸಿದ್ದಾರೆ. ಹೀಗಾಗಿ ಪುನಃ ಬೆಂಗಳೂರಿಗೆ ವಾಪಸ್ಸಾಗಿ ಅವರ ನಿವಾಸದಲ್ಲಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಹೀಗಾಗಿ ಮತ್ತು ಒಂದು ಕಾರಣ ರೆಬೆಲ್ಸ್ ಇದ್ದಾರೆ ಅಂತೇಳಿ, ಮತ್ತೊಂದು ಕಾರಣ ಇಲ್ಲಿ ದೆಹಲಿಗೆ ಹೋಗ್ಲಿಕ್ಕೆ ತುರಾತುರಿ ವಾಪಸ್ ಬಂದರು ಅನ್ನೋಂಥದ್ದು ಕೂಡ ಮಾಹಿತಿಗಳು ಸಿಗ್ತಾ ಇದೆ. ವಿಜಯೇಂದ್ರ ಅವರು ಇವತ್ತು ಸಂಜೆ ಅಷ್ಟೊತ್ತಿಗೆ ದೆಹಲಿಗೆ ಹೋಗ್ತಾರೆ ಅನ್ನೋಂಥ ಚರ್ಚೆ ಕೂಡ ಇದೆ. ಹೀಗಾಗಿ ಒಂದು ಕಡೆ ರೆಬೆಲ್ಸ್ ಇದ್ದರೆ ಅಲ್ಲಿ ಮುಜುಗರ ಆಗುತ್ತೆ ಅನ್ನೋ ಒಂದು ವಿಚಾರ. ಅದಾದ ಬಳಿಕವಾಗಿ ತುರ್ತಾಗಿ ದೆಹಲಿಗೆ ಹೋಗಕ್ಕೆ ಸಂದರ್ಭ ಬಂದಿದೆ. ಹೀಗಾಗಿ ದೆಹಲಿಗೆ ಹೋಗಬೇಕು ಅಂತೇಳಿ ವಾಪಸ್ ತಮ್ಮ ನಿವಾಸಕ್ಕೆ ಬಂದಿರುವಂತ ಮಾಹಿತಿ ಕೂಡ ಇದೆ. ಒಟ್ಟಿನಲ್ಲಿ ವಿಜಯೇಂದ್ರ ಮತ್ತೆ ಯತ್ನಾಳ್ ಅವರ ಮುನಿಸು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ದಿನಕ್ಕೆ ಈ ಮುನಿಸು ಕೂಡ ಬಿಗಡಾಯಿಸ್ತಾ ಇದೆ. ಇದೇ ಕಾರಣಗಳಿಗೋಸ್ಕರವಾಗಿ ರಾಜನಹಳ್ಳಿಯಲ್ಲಿ ಅವರು ಜಾತ್ರೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಯಾಕಂದ್ರೆ ರೆಬೆಲ್ಸ್ ನಾಯಕರು ಅಲ್ಲಿದ್ದಾರೆ, ಅಲ್ಲಿ ವೇದಿಕೆಯಲ್ಲಿ ಹಂಚಿಕೊಂಡ್ರೆ ಮತ್ತೊಂದಿಷ್ಟು ಸಮಸ್ಯೆಗಳು, ಮತ್ತೊಂದಿಷ್ಟು ಮುಜುಗರ. ಹೀಗಾಗಿ ಒಂದೇ ವೇದಿಕೆಯಲ್ಲಿ ನೋಡ್ಬೇಕಾಗತ್ತಲ್ಲಪ್ಪ ಅಂತ ಹೇಳಿ ರಾಜನಹಳ್ಳಿ ಜಾತ್ರೆಯನ್ನ ವಿಜಯೇಂದ್ರ ಅವರು ಕೊನೆಯ ಕ್ಷಣದಲ್ಲಿ ರದ್ದು ಮಾಡಿಕೊಂಡ್ರು, ವಾಪಸ್ ಬಂದ್ರು ಅಂತ ಮಾಹಿತಿಗಳಿಗೆ ಸಿಗ್ತಾ ಇದೆ ಇಲ್ಲಿ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.